ಕೆಸಿ ಇಂಟರ್ನ್ಯಾಷನಲ್ ಸ್ಕೂಲ್ ಇಂಡಿಯನ್ ಆಯಿಲ್ ಹಿಂಭಾಗ ಒಕ್ಕಲೇರಿ ಮಾಲೂರು ರಸ್ತೆ ಒಕ್ಕಲೇರಿಯಲ್ಲಿ ಚಿತ್ರಕಲಾ ಸ್ಪರ್ಧೆ ನಡೆಯಿತು. ಶಾಲೆಯ ಮುಖ್ಯಸ್ಥರಾದ ವೈಸಿ ಮುನೇಗೌಡ ಮತ್ತು ಶ್ರೀಮತಿ ಸುನೀತಾ ಅವರು ಮಾತನಾಡಿ, ಮಕ್ಕಳಲ್ಲಿರುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಸಲುವಾಗಿ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಜಿಲ್ಲೆಯ ವಿವಿಧ ಶಾಲೆಗಳ ಮಕ್ಕಳು ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮ ಸಾಮರ್ಥ್ಯವನ್ನು ಬಳಸಿಕೊಂಡು ಚಿತ್ರಗಳನ್ನು ಬಿಡಿಸಿ ಸ್ಪರ್ಧೆಗೆ ಮೆರುಗು ತಂದರು ಅಂತ ತಿಳಿಸಿದರು. ಶಾಲೆಯ ಬಗ್ಗೆ ಮಾತನಾಡಿದರು. ಬೋಧನೆಯ ವಿಧಾನಗಳು, ಶಿಕ್ಷಕರು, ಸಿಬ್ಬಂದಿ, ಬೋಧಕೇತರ ವಿಷಯಗಳು, ದಾಖಲಾತಿಯ ಬಗ್ಗೆ ಮಾತನಾಡಿದರು. Children, wish you all a very grand success in future. Your future endures also, your studies also. Nurture this whatever talent you have got in with you. Parents, please support them. ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡ್ರಾಯಿಂಗ್ ಕಾಂಪಿಟೇಷನ್. ಸೊ ಅವರ ಈ ಟ್ಯಾಲೆಂಟ್ ಸಪೋರ್ಟ್ ಮಾಡಿ ಇನ್ನ ಮುಂದಕ್ಕೆ ಒಳ್ಳೆ ಹೈಟ್ಸ್ ಗೆ ಹೋಗ್ಬೇಕು, ಒಳ್ಳೆ ಅಚೀವ್ಮೆಂಟ್ ಅವ್ರು ತಗೋಬೇಕು ಅಂತ ವಿಶ್ ಮಾಡ್ತೀವಿ ನಾವು. ಕಂಗ್ರ್ಯಾಚುಲೇಷನ್ ಸ್ಟೂಡೆಂಟ್ಸ್. ನಿಮ್ಗೆ ಏನಾದ್ರೂ ಸ್ವಲ್ಪ ಅರ್ಥ ಆಯ್ತು ಅನ್ಕೊಂಡಿದೀವಿ. ಆಮೇಲೆ ನೀವೆಲ್ಲ ಸ್ವಲ್ಪ ಪೇರೆಂಟಿಂಗ್ ಬಗ್ಗೆ, ಪಾಸಿಟಿವ್ ಪೇರೆಂಟಿಂಗ್ ಬಗ್ಗೆ ನೀವು ಯೋಚನೆ ಮಾಡ್ತೀರಾ ಅಂತ ಅನ್ಕೊಂಡಿದೀವಿ. ಮತ್ತೆ ನಿಮ್ಮ ಮಕ್ಕಳಿಗೋಸ್ಕರ ಆಸ್ತಿ ಮಾಡಕ್ ಹೋಗ್ಬೇಡಿ, ಮಕ್ಕಳನ್ನೇ ಆಸ್ತಿ ಮಾಡಿ. ಹೌದಲ್ವಾ? ಹೋಗ್ತೀರಾ ಇಲ್ವಾ? ನಿಮ್ ಮಕ್ಕಳಿಗೆ ಒಳ್ಳೆ ಮೌಲ್ಯಗಳು ಕೊಟ್ಟಿಲ್ಲ ಅಂದ್ರೆ ನೀವು ಎಷ್ಟು ಆಸ್ತಿ ಮಾಡಿದ್ರು ಅದು ಉಳಿಯೋದಿಲ್ಲ ಪೇರೆಂಟ್ಸ್. ಅದೇ ನೀವು ಮಕ್ಕಳಿಗೆ ಒಳ್ಳೆ ಮೌಲ್ಯಗಳು ಹೇಳ್ಕೊಟ್ಟು ಅವ್ರನ್ನ ಒಳ್ಳೆ ಪ್ರಜೆಗಳು ಮಾಡಿದ್ರೆ ನಿಮ್ಮ ಆಸ್ತಿಗೋಸ್ಕರ ಅವ್ರು ಯಾವತ್ತೂ ಕಾಯೋದಿಲ್ಲ. ನಿಜನಾ? ಓಕೆ, ಆಲ್ ದ ಬೆಸ್ಟ್ ಟು ದ ಚಿಲ್ಡ್ರನ್ ಆಲ್ಸೋ ಅಂಡ್ ಪೇರೆಂಟ್ಸ್. ನಿಮ್ಮ ಎಲ್ಲ ಸಪೋರ್ಟ್ಗೂ ತುಂಬಾ 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 ಧನ್ಯವಾದಗಳು. ಈಗ ಕಮಿಂಗ್ ಟು ದ ಲಾಸ್ಟ್ ಪಾರ್ಟ್, ವಿ ಹ್ಯಾವ್ ಗಾಟ್ ಅನೌನ್ಸ್ಮೆಂಟ್ ಫಾರ್ ದ ಪ್ರೈಸ್ ಡಿಸ್ಟ್ರಿಬ್ಯೂಷನ್. ಆಯ್ತಲ್ವಾ? ಈ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ನಮ್ಗೆ ತುಂಬಾನೇ ಕಷ್ಟ ಆಯ್ತು. ಬಿಕಾಸ್ ತುಂಬಾ ಮಕ್ಕಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡ್ರಾಯಿಂಗ್ ಕಾಂಪಿಟೇಷನ್ ನ. ಅವರ ಓನ್ ಐಡಿಯಾಸ್, ಥಿಂಕಿಂಗ್, ಕ್ರಿಯೇಟಿವಿಟಿ ಎಲ್ಲ ತೋರಿಸ್ಕೊಟ್ಟಿದ್ದಾರೆ ನಿಮ್ಮ ಮಕ್ಕಳು. ತುಂಬಾ ಖುಷಿ ಆಯ್ತು ನಮ್ಗೆ. ಈಗ ಲಾಸ್ಟ್ ಅಲ್ಲಿ ನಾವು ಅನೌನ್ಸ್ ಮಾಡಲೇಬೇಕಾಗಿರೋದ್ರಿಂದ ತುಂಬಾ ಕಷ್ಟಪಟ್ಟು 3-4 ಜಡ್ಜಸ್ ನ ಕೂಡಿಸಿ ಮಾಡಿಸಿದೀವಿ. ಹೋಪ್ ಯು ಆಲ್ ಗಿವ್ ಸಮ್ ರೆಸ್ಪೆಕ್ಟ್ ಟು ದ ಡಿಸಿಷನ್ಸ್. Children, a very big clap for you all once again for the drawing competition. And thank you all for making this a grand success, children. Thank you all parents. Nimgunu ಧನ್ಯವಾದಗಳು. ಈಗ coming to the prize distribution, prize announcements. ಫಸ್ಟ್ ನಾವು ಕನ್ಸೋಲೇಷನ್ಸ್ ಕೊಡ್ತೀವಿ. ಸೆಗ್ಮೆಂಟ್ 1, ಸೆಗ್ಮೆಂಟ್ 2 ಎರಡು ಕಡೆಯಿಂದ ಕನ್ಸೋಲೇಷನ್ಸ್ ಇರುತ್ತೆ. ಅದಾದ್ಮೇಲೆ ಥರ್ಡ್ ಪ್ಲೇಸಸ್, ಸೆಕೆಂಡ್ ಪ್ಲೇಸಸ್, ದೆನ್ ಕಮ್ ಟು ದ ಫಸ್ಟ್ ಪ್ಲೇಸ್. ಓಕೆ ಚಿಲ್ಡ್ರನ್, ಮಕ್ಕಳೆಲ್ಲ ನಮ್ಮ ಶಾಲೆಗೆ ಬಂದು ಈ ಪ್ರೋಗ್ರಾಮ್ ನ ಗ್ರ್ಯಾಂಡ್ ಸಕ್ಸಸ್ ಮಾಡಿದ್ದಾರೆ. ಹಾಗೇನೆ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಶ್ಲಾಘನೀಯ. ನಿಮ್ಮೆಲ್ಲರಿಗೂ ತುಂಬಾ ಹೃದಯ ಧನ್ಯವಾದಗಳು. ಅದೇ ರೀತಿ 8ನೇ ತಾರೀಕು ನಮ್ಮ ಶಾಲೆಯ ವಾರ್ಷಿಕೋತ್ಸವ ಇರ್ತದೆ, ಉನ್ನತವಾದ ಕಾರ್ಯಕ್ರಮಗಳಿರ್ತದೆ. ದಯಮಾಡಿ ನೀವೆಲ್ಲ ಬರಬೇಕಾಗಿ ವಿನಂತಿ. ಈ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ ಅಲ್ಲಿ ಎಲ್ಲ ಮಕ್ಕಳು ಏನು ಪಾರ್ಟಿಸಿಪೇಟ್ ಮಾಡಿದ್ದೀರಾ, ನಿಮಗೆಲ್ಲ ಒಳ್ಳೇದಾಗ್ಲಿ, ಮುಂದಿನ ಒಂದು ಜೀವನ ಒಳ್ಳೆ ರೀತಿ ಇರಲಿ ಅಂತ ಹೇಳ್ತಾ ಇದ್ದೀವಿ. A big round of applause for these consolation prizes, children. Show the prizes to your parents. A big cheers to you all. Show. Thumbs up. Hold your prizes and show to your parents. Parents, ದೊಡ್ಡ ಒಂದು ಚಪ್ಪಾಳೆ ಬರಬೇಕು ಈಗ. ಈ ಮಕ್ಕಳೆಲ್ಲ ನಾವು ಇವರಿಗೆಲ್ಲ ಪ್ರೈಸ್ ಕೊಡದೆ ಇರಕ್ಕೆ ಆಗ್ಲಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸಮಾಧಾನಕರ ಬಹುಮಾನ ಅಂತ ಕೊಟ್ಟಿದ್ದೀವಿ. ಈಗ ಮುಂದೆ ಬರ್ತಾ ಇರೋದು 3ನೇ ಬಹುಮಾನ 2,000 ರೂಪಾಯಿ, 2ನೇ ಬಹುಮಾನ 3,000 ರೂಪಾಯಿ, ಮೊದಲನೇ ಬಹುಮಾನ 5,000 ರೂಗಳು. ಅದು ಒಂದು ವರ್ಗದ ಮಕ್ಕಳಿಗೆ. ಅದೇ ರೀತಿ ಇನ್ನೊಂದು ವರ್ಗದ ಮಕ್ಕಳಿಗೂ 3ನೇ ಬಹುಮಾನ 2,000 ರೂಪಾಯಿ, 2ನೇ ಬಹುಮಾನ 3,000, ಮೊದಲನೇ ಬಹುಮಾನ 5,000 ರೂಗಳು. ಈಗ ಆ ಮಕ್ಕಳನ್ನ ವೇದಿಕೆಗೆ ಕರೀತಾರೆ. ಆ ವಿಶೇಷವಾದ ಒಂದು ಪ್ರೈಸ್ ಏನು ತೆಗೆದಿದ್ದಾರೆ ಆ ಮಕ್ಕಳಿಗೆ ನೀವು ಎದುರು ನೋಡಿ.
ನಮ್ಮ ಮುನೇಗೌಡ ಅಂತ ಈ ವಿದ್ಯಾಕ್ಷೇತ್ರದಲ್ಲಿ ಸುಮಾರು ಒಂದು 20 ವರ್ಷಗಳ ಕಾಲದಿಂದ ನನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಒಂದು ಕೋಲಾರದಲ್ಲಿ ಪ್ರತಿಷ್ಠಿತ ಶಾಲೆಯಾದಂಥ ಸೈನಿಕ್ ಪಬ್ಲಿಕ್ ಶಾಲೆಯಲ್ಲಿ ನಾನು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅದೇ ರೀತಿ ಗ್ರಾಮೀಣ ಭಾಗದಲ್ಲಿ ಗ್ರಾಮೀಣ ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಕ್ಕಲೇರಿ ಭಾಗವನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಏನು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಕೊಡುವಂಥ ಕೆಲಸ ಆಗ್ತಾ ಇದೆ. ಈ ಒಂದು KC ಇಂಟರ್ನ್ಯಾಷನಲ್ ಸಂಸ್ಥೆ ಅಂತ ನಮ್ಮ ದಿವಂಗತ ಕೃಷ್ಣಮ್ಮ ಮತ್ತು ಬಿ ಚೌಡಪ್ಪ, ತಂದೆ ತಾಯಿಯಾದಂಥ ಕೃಷ್ಣಮ್ಮ ಮತ್ತು ಬಿ ಚೌಡಪ್ಪ ಅವರ ಹೆಸರಲ್ಲಿ ಪ್ರಾರಂಭ ಮಾಡಿ ಈ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ರೀತಿ ಉತ್ತಮವಾದಂಥ ಒಂದು ನಮಗೆ ಫಲಿತಾಂಶನೂ ಇದೆ. ಮಕ್ಕಳು ಒಂದು ಉನ್ನತ ಮಟ್ಟದಲ್ಲಿ ವಿದ್ಯಾಭ್ಯಾಸನ ಕಲಿತಾ ಇದ್ದಾರೆ. ಈಗ 24-25ನೇ ಸಾಲಿನ ಶೈಕ್ಷಣಿಕ ವರ್ಷ ಮುಗಿದು 25-26ನೇ ಶೈಕ್ಷಣಿಕ ವರ್ಷಕ್ಕೆ ಏನು ನಾವು ಕಾಲಿಡ್ತಾ ಇದ್ದೀವಿ. ಈಗಾಗಲೇ ದಾಖಲಾತಿಗಳು ಪ್ರಾರಂಭ ಆಗಿದೆ. ದಾಖಲಾತಿಗಳು ಮಾಡಬಹುದು. ಅದೇ ರೀತಿ ಒಂದು 8-10 ದಿನದಲ್ಲಿ ಬಂದು ನೋಂದಣಿ ಮಾಡಿಸಿದಂಥವ್ರಿಗೆ ವಿಶೇಷವಾದಂಥ ರಿಯಾಯಿತಿ ಸಹ ಇದೆ. ಈ ಮಕ್ಕಳಿಗೆ ಒಂದು ಆಟ ಪಾಠ ಮತ್ತು ಅಬಾಕಸ್ ಕ್ಲಾಸ್ ಆಗಿರ್ಬೋದು, ಯೋಗ, ಕರಾಟೆ ಎಲ್ಲ ರೀತಿಯ ಒಂದು ವಿದ್ಯೆಯನ್ನು ಕೊಡೋಕ್ಕೆ ನಾವು ಸಿದ್ಧರಾಗಿದ್ದೇವೆ. ಈ ಒಂದು ಅವಕಾಶನ ನೀವು ಸದುಪಯೋಗ ಪಡಿಸ್ಕೋಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ನಮ್ಮ ಸಂಸ್ಥೆಯ ವಾರ್ಷಿಕೋತ್ಸವ 8ನೇ ತಾರೀಕು, ಮಾರ್ಚ್ 8ನೇ ತಾರೀಕು ಶನಿವಾರ ಹಮ್ಮಿಕೊಂಡಿದ್ದೀವಿ. ದಯಮಾಡಿ ನೀವೆಲ್ಲ ಬಂದು ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಬೇಕಾಗಿ ನನ್ನ ಕಳಕಳಿಯ ಮನವಿ. ಆಂಗ್ಲ ಮಾಧ್ಯಮ ಮತ್ತು CCE ಪ್ಯಾಟ್ರನ್ಸ್ ಮತ್ತು ಸ್ಟೇಟ್ ಬೋರ್ಡ್ ಪರ್ಮಿಷನಲ್ಲಿ ನಾವು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ CBSEಗೆ ಕನ್ವರ್ಟ್ ಮಾಡೋದಕ್ಕೆ ನಮ್ಮ ಪ್ರಯತ್ನ ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ಪ್ರೀ ನರ್ಸರಿಯಿಂದ 10ನೇ ತರಗತಿವರೆಗೂ ನಾವು ಎಲ್ಲ ಮಕ್ಕಳಿಗೂ ವಿದ್ಯಾಭ್ಯಾಸ ಕೊಡ್ತೀವಿ. ಅದೇ ರೀತಿ ಮಕ್ಕಳನ್ನು ಇವತ್ತು ನಾವು ಈ ದಿನ ರೆಫರಲ್ ಕೂಪನ್ ಅಂತ ಕೊಟ್ಟಿದ್ದೀವಿ. ನಮ್ಮ ಸಂಸ್ಥೆಯ ಮಕ್ಕಳಾಗ್ಬೋದು, ಬೇರೆಯವರಾಗ್ಬೋದು, ಆ ಮಕ್ಕಳನ್ನು ನಮ್ಮ ಸಂಸ್ಥೆಗೆ ದಾಖಲಾತಿ ಮಾಡಿಸಿದ್ದೆ ಆದರೆ ಅವ್ರಿಗೂ ಸಹ ವಿಶೇಷವಾದ ರಿಯಾಯಿತಿ ನಾವು ಕೊಡೋರಿದ್ದೀವಿ. ನಮಸ್ಕಾರ, ನನ್ನ ಹೆಸರು ಶ್ರೀಮತಿ ಸುನೀತಾ ಮುನೇಗೌಡ ಅಂತ. ನಾನು ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಪಾರ್ಟ್ ನೋಡ್ಕೊತಿದ್ದೀನಿ. ನಮ್ಮ ಶಾಲೆಯಲ್ಲಿ ಗ್ರಾಮೀಣ ಮಕ್ಕಳನ್ನ ನಾವು ಫೋಕಸ್ ಮಾಡ್ತಿದ್ದೀವಿ. ಈಗ ಏನೊಂದು ಪ್ರಾಬ್ಲಮ್ ಅವ್ರು ಫೇಸ್ ಮಾಡ್ತಿದ್ದಾರೆ ಅಂದರೆ, ಯಾವುದೋ ಒಂದು ಕಂಪನಿ ಇನ್ನೊಂದು ಕಡೆ ಹೋದಾಗ ಅವರಿಗೆ ತುಂಬ ಸರ್ಟಿಫಿಕೇಟ್ಸ್ ಇದೆ, ನಾಲೆಡ್ಜ್ ಇದೆ, ಬಟ್ ಅದನ್ನ ಒಂದು ಲ್ಯಾಂಗ್ವೇಜ್ ಮುಖಾಂತರ ಅವ್ರು ಹೇಳಕ್ಕೆ ಅವರು ಪರದಾಡ್ತಿದ್ದಾರೆ. ಅಂದರೆ ಒಂದು ಇಂಟರ್ವ್ಯೂ ಹೋದಾಗ ಫೇಸ್ ಮಾಡ್ತಿದ್ದಾರೆ, ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಪ್ರಾಪರಾಗಿ ಬರ್ತಿಲ್ಲ ಅಂತ ಫೇಸ್ ಮಾಡೋ ಪ್ರಾಬ್ಲಮ್ಸ್ನ ನಾವು ನೋಡಿದ್ದೀವಿ. ಅದಕ್ಕೋಸ್ಕರ ನಮ್ಮ ಗ್ರಾಮೀಣ ಮಕ್ಕಳು ಸಹ ಇಂಗ್ಲೀಷಲ್ಲಿ ತುಂಬ ಚೆನ್ನಾಗಿ ಎಕ್ಸಿಬಿಟ್ ಮಾಡಬೇಕು, ಸ್ಟೇಜ್ ಫಿಯರ್ ಇರಬಾರ್ದು. ಒಂದು ಇಂಟರ್ವ್ಯೂಗೆ ಹೋದ್ರೆ ಅವರು ಅವರ 100% ಎಫಿಷಿಯನ್ಸಿ ತೋರಿಸ್ಬೇಕು ಅಂತ ಒಂದು ಮೋಟೋ ಇಟ್ಕೊಂಡು ನಾವು ಈ ಸ್ಕೂಲ್ಸ್ನ ಗ್ರಾಮೀಣ ಭಾಗದಲ್ಲಿ ಮಾಡಿದ್ದೀವಿ. ಇಲ್ಲಿ ನಾವೆಲ್ಲ ಸೌಕರ್ಯಗಳನ್ನ ಕೊಡ್ತಿದ್ದೀವಿ. ನಮ್ಮ ಪೋಷಕರಿಗೆ ನಾವು ವ್ಯಾನ್ ಸೌಲಭ್ಯ ಕೊಟ್ಟಿದ್ದೀವಿ. ವ್ಯಾನ್ ಅಲ್ಲಿ GPS ಇರುತ್ತೆ. ನಮ್ಮ ಡ್ರೈವರ್ ಫಾಲೋ ಅಪ್ಸ್ ನಾವು ಮಾಡ್ತಿರ್ತೀವಿ, ಮ್ಯಾನೇಜ್ಮೆಂಟ್ ವಿತ್ ಪ್ರಿನ್ಸಿಪಲ್ ಮೇಡಮ್. ಅದಾದ್ಮೇಲೆ ನಮ್ಗೆ ಸಾಕಷ್ಟು ಸ್ಥಳ ಇದೆ. ಮಕ್ಕಳಿಗೆ ಆಟ ಪಾಠಗಳನ್ನೆಲ್ಲ ಹೇಳ್ಕೊಡ್ತೀವಿ. ಅವರು ಯಾವುದೇ ಒಂದು ಗೇಮ್ ಅಲ್ಲಿ ಇದ್ದಾರೆ, ಚೆನ್ನಾಗಿದ್ದಾರೆ ಅಂದ್ರೆ ಅವ್ರನ್ನ ಎನ್ಕರೇಜ್ ಮಾಡಿ ಆ ಗೇಮ್ಸ್ ನ ತಾಲೂಕ್ ಲೆವೆಲ್ ವರ್ಗು ತಗೊಂಡು ಹೋಗೋ ತರ ನಾವೆಲ್ಲಾನು ನೋಡ್ಕೊಂತಿದೀವಿ. ಇದ್ರ ಜೊತೆಗೆ ಕರಾಟೆ ಹೇಳ್ಕೊಡ್ತೀವಿ, ಆಮೇಲೆ ಭಗವದ್ಗೀತೆ ಹೇಳ್ಕೊಡ್ತಿದೀವಿ, ಆಮೇಲೆ ಪ್ರೊಫೈಲ್ ಕ್ಲಾಸಸ್ ಅಂತ ಮಗುಗೆ ಆಡಿಯೋ ವಿಜುವಲ್ ಮೆಥಡ್ ಆಫ್ ಲರ್ನಿಂಗ್ ಹೇಳ್ಕೊಡ್ತಿದೀವಿ. ಇದರ ಜೊತೆಗೆ ನಮ್ಮ ಟೀಚರ್ಸ್ CCE ಪ್ಯಾಟರ್ನ್ ಅಲ್ಲಿ ಪಾಠ ಹೇಳ್ಕೊಡ್ತಾರೆ. ಅಂದ್ರೆ ಕಂಟಿನ್ಯೂಸ್ ಕಾಂಪ್ರಿಹೆನ್ಸಿವ್ ಎವ್ಯಾಲ್ಯೂಯೇಷನ್ ಅಂತ. ಅಂದ್ರೆ ಮಗುಗೆ ಬರೀ ಪಾಠ ಒಂದೇ ಅಲ್ದಿರ ಅದ್ರ ಜೊತೆಗೆ ಆಟ ಮತ್ತೆ ಆ ಮಗುವಿನ ಎಕ್ಸ್ಟ್ರಾ ಟ್ಯಾಲೆಂಟ್ ಏನಿದೆ ಅದ್ರ ಒಳಗಡೆ ಅದನ್ನ ಹಿಡನ್ ಟ್ಯಾಲೆಂಟ್ಸ್ ಅಂತೀವಿ. ಅದನ್ನ ಎಕ್ಸಿಬಿಟ್ ಮಾಡೋದಕ್ಕೆ ನಮ್ಮ ಟೀಚರ್ಸ್ ಎಫರ್ಟ್ ಹಾಕಿ ಆ ಟ್ಯಾಲೆಂಟ್ಸ್ ನ ಹೊರಗಡೆ ತೆಗೆದು
ನಾವು ಪೇರೆಂಟ್ಸ್ಗೆ ಈ ಮಗು ಇಂಥದ್ರಲ್ಲಿ ಇದೆ ಅಂತ ಅವ್ರನ್ನ ನಾವು ಎನ್ಕರೇಜ್ ಮಾಡಿ ಆ ಮಗುವಿನ ಒಂದು ಸರ್ವತೋಮುಖ ಅಭಿವೃದ್ಧಿ ಆಗೋದಕ್ಕೆ ನಾವು ತುಂಬಾನೇ ಪರಿಶ್ರಮ ಪಡ್ತಿದೀವಿ. ಇದೆಲ್ಲದಕ್ಕೂ ನಿಮ್ಮ ಪೋಷಕರಾದ ನಿಮ್ಮ ಸಪೋರ್ಟ್ ಸಹ ನಮಗೆ ಬೇಕು ಅಂತ ರಿಕ್ವೆಸ್ಟ್ ಮಾಡಿ. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ನಗರ ಪ್ರದೇಶದಲ್ಲಿ ಏನು ಸಿಗ್ತಾ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಶಾಲೆಯಲ್ಲಿ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ? ಹೌದು ಹೌದು ಸರ್ ಮತ್ತೆ ಅದೇ LKG to